ವೀಕ್ಷಕರ ನಮಸ್ಕಾರ. ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು ಮೂರನೇ ದಿಂದಾಟದಲ್ಲಿ ಭರ್ಜರಿಯಾಗಿ ಗೆದ್ದು ಬೀಗಿದೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವನ್ನು ಗೆಲ್ಲುವುದರ ಮೂಲಕ ಭಾರತ ತಂಡವು ಮತ್ತೊಂದು ವಿಶ್ವ ದಾಖಲೆ ಬರೆದಿದೆ. ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ವರದಿಯನ್ನು ತಿಳಿಯೋದಕ್ಕಿಂತ ಮುಂಚಿತವಾಗಿ ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿದ್ದಲ್ಲಿ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಭಾರತ ತಂಡವು ಬಾಂಗ್ಲಾ ವಿರುದ್ಧ 6 ಅಕ್ಟೋಬರ್ನಿಂದ 3 T20 ಪಂದ್ಯಗಳನ್ನು ಆಡಲಿದೆ. ಇನ್ನು ವೀಕ್ಷಕರೇ, ಈ 3 T20 ಸರಣಿಗಳಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರ, ಮೊದಲ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡವು 280 ರನ್ಗಳ ಭರ್ಜರಿ ಗೆಲುವು ದಾಖಲಿಸುವುದರ ಮೂಲಕ ಈ ಒಂದು ಸೀರೀಸ್ನಲ್ಲಿ 1-0 ಮುನ್ನಡೆ ಪಡೆದುಕೊಂಡಿದೆ. ಹೌದು ವೀಕ್ಷಕರ, ಮೊದಲ ಟೆಸ್ಟ್ ಪಂದ್ಯದಲ್ಲಿ ಚೆನ್ನೈನಲ್ಲಿ ಬಾಂಗ್ಲಾ ತಂಡವು ತತ್ತರಿಸಿ ಹೋಯಿತು. ಇನ್ನು ವೀಕ್ಷಕರೇ, ಇದೀಗ ಮೊನ್ನೆ ಸೆಪ್ಟೆಂಬರ್ 27ರಿಂದ ದ್ವಿತೀಯ ಟೆಸ್ಟ್ ಪಂದ್ಯವು ಆರಂಭವಾಗಿತ್ತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದ ಫಸ್ಟ್ ಇನ್ನಿಂಗ್ಸ್ ಹಾಗೂ ಫಸ್ಟ್ ಸೆಷನ್ ತಡವಾಗಿ ಆರಂಭವಾಗಿತ್ತು. ಹೌದು ವೀಕ್ಷಕರೇ, ಬ್ಯಾಡ್ ವೆದರ್ ಕಂಡೀಷನ್ ಇಂದ ಈ ಒಂದು ಪಂದ್ಯವು ತಡವಾಗಿ ಆರಂಭವಾದರೂ ಕೂಡ ಈ ಒಂದು ಪಂದ್ಯವು ಮೊದಲ ದಿಂದಾಟದಲ್ಲಿ ಸ್ವಲ್ಪ ಸಮಯದ ನಂತರ ಸ್ಥಗಿತಗೊಂಡಿತು. ಇನ್ನು ಎರಡನೇ ದಿಂದಾಟವು ಕೂಡ ಅದೇ ರೀತಿಯಾಗಿ ಮಳೆಯಿಂದ ಸ್ಥಗಿತಗೊಂಡಿತು. ಆದರೆ ವೀಕ್ಷಕರೇ, ಇದೀಗ ಮೂರನೇ ದಿಂದಾಟವು ಆರಂಭವಾಗಿದ್ದು, ಹಾಗೆ ವೀಕ್ಷಕರೇ, ಬಾಂಗ್ಲಾದೇಶ ತಂಡವು 35.4 ಓವರ್ಗಳಲ್ಲಿ 105 ರನ್ ಗಳಿಸಿ 3 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಭಾರತ ತಂಡದ ಪರವಾಗಿ ಆಕಾಶ್ದೀಪ್ ಅವರು 2 ವಿಕೆಟ್ ಕಬಳಿಸಿದರೆ ರವಿಚಂದ್ರನ್ ಅಶ್ವಿನ್ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರು, ಬಾಂಗ್ಲಾದೇಶ ತಂಡದ ಪರವಾಗಿ ಸ್ಟ್ರೈಕ್ನಲ್ಲಿ ಮುಮಿನುಲ್ಲಾ ಅವರು ಎದುರಿಸಿದಂಥ 81 ಎಸೆತಗಳಲ್ಲಿ 40 ರನ್ ಸಿಡಿಸಿ ಮಿಂಚಿದರೆ, ಇತ್ತ ಅವರಿಗೆ ಸಾಥ್ ಕೊಡುತ್ತಿರುವ ಮುಷ್ಫಿಕುರ್ ರಹೀಂ ಅವರು ಆಡಿದಂಥ 19 ಎಸೆತಗಳಲ್ಲಿ 6 ರನ್ ಸಿಡಿಸಿ ಮಿಂಚಿದ್ದಾರೆ. ಇನ್ನು ಮೂರನೇ ದಿಂದಾಟದಲ್ಲಿ ಈ ಒಂದು ಪಂದ್ಯದ ವಿನ್ನಿಂಗ್ ಪ್ರಾಬಿಲಿಟಿ ಬಾಂಗ್ಲಾದೇಶ ತಂಡದ ಪರವಾಗಿ 0.6% ಇದ್ದರೆ, ಇತ್ತ ವೀಕ್ಷಕರ ಟೀಮ್ ಇಂಡಿಯಾ ತಂಡದ ಪರವಾಗಿ 9.9% ಇದೆ. ಇನ್ನು ವೀಕ್ಷಕರ ಡ್ರಾ ಕಡೆಗೆ ನೋಡುವುದಾದರೆ 89.5% ಡ್ರಾವು ಹಂಚಿಕೊಂಡಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಿಡಿಯೋದ ಸಂಪೂರ್ಣ ವರದಿ.